ರಾಜ್ಯವೇ ಖುಷಿ ಪಡೋ ಸುದ್ದಿ ಇದು ಎಂದಿದ್ದ ನಿರೂಪಕಿ ದಿವ್ಯ ವಸಂತ ಅಂಡ್ ರಾಜನಕುಂಟೆಯ ವಸೂಲಿ ರಾಜ ವೆಂಕಟೇಶ ಇದೀಗ ಹನಿ ಟ್ರ್ಯಾಪ್ ಸುಳಿಯಲ್ಲಿ ಇವರುಗಳೇ ಸುದ್ದಿಯಾಗಿ ಸಿಕ್ಕಿಬಿದ್ದಿದ್ದಾರೆ. ಪೊಲೀಸರು ಇದೀಗ ರಾಜ್ಯಕ್ಕೆ ಖುಷಿ ಸುದ್ದಿ ಕೊಟ್ಟ ದಿವ್ಯಳನ್ನು ಹುಡುಕ್ತಿದ್ದಾರೆ. ಇಷ್ಟಕ್ಕೂ ಏನಿದು ಸ್ಟೋರಿ ಅಂತೀರಾ? ಇವರು ಹೆಂಗ್ ಸಿಕ್ಬಿದ್ರು ಅನ್ನೋ ಡೀಟೇಲ್ಸ್ ಇಲ್ಲಿದೆ ನೋಡಿ. ಈ ಫೋಟೋದಲ್ಲಿ ಕಾಣ್ತಿರುವ ಈತನ ಹೆಸರು ರಾಜನಕುಂಟೆ ವೆಂಕಟೇಶ ಅಲಿಯಾಸ್ ವಸೂಲಿ ವೆಂಕಟೇಶ ಅಂತ. ಇಲ್ಲೇ ಲೋಕಲ್ನಲ್ಲಿ ಯೂಟ್ಯೂಬ್ ಚಾನಲ್ ಒಂದನ್ನು ನಡೆಸ್ತಿದ್ದಾನೆ. ಇವನ ಕೆಲಸ ಏನಂದ್ರೆ, ಎದೆ ಸೀಳಿದ್ರು ಒಂದಕ್ಷರ ಬರದ ಇವನು ಪತ್ರಕರ್ತರ ಸೋಗಿನಲ್ಲಿ ಸಿಕ್ಕವರನ್ನು ಸುಲಿಗೆ ಮಾಡುವುದು, ಬ್ಲ್ಯಾಕ್ ಮೇಲ್ ಮಾಡುವುದೇ ಇವನ ಕಾಯಕ. ಇವನೊಂದಿಗೆ ಆಂಕರ್ ದಿವ್ಯ ವಸಂತ ಅದ್ಯಾವಾಗ ಸಿಕ್ಕಿಬಿದ್ಲೋ ಗೊತ್ತಿಲ್ಲ. ಇವರೆಲ್ಲ ಒಂದು ಟೀಮ್ ಮಾಡಿಕೊಂಡು ಸಿಕ್ಕವರಿಗೆಲ್ಲ ಗಾಳ ಹಾಕಿ ಬ್ಲ್ಯಾಕ್ ಮೇಲ್ ಮಾಡಿ ಸುದ್ದಿ ಮಾಡ್ತೀವಿ, ಹಣ ಕೊಟ್ಟಿಲ್ಲ ಅಂತ ಬೆದರಿಸಿ ದುಡ್ಡು ಮಾಡಲು ಇಳಿದಿದ್ರು. ಹೀಗೆ ತುಂಬ ಜನರನ್ನು ಎದುರಿಸಿ ದುಡ್ಡು ಮಾಡಿರುವ ಸುದ್ದಿ ಒಂದೊಂದೇ ಇದೀಗ ಬೆಳಕಿಗೆ ಬರ್ತಿದೆ. ಸುಮಾರು 100ಕ್ಕೂ ಹೆಚ್ಚು ಜನರಿಗೆ ಹೀಗೆ ಬೆದರಿಸಿ ಹಣ ಪೀಕಿರುವ ಇವರು ಪೊಲೀಸರಿಗೆ ಹೆಂಗೆ ಸಿಕ್ಬಿದ್ರು ಗೊತ್ತಾ? ಹೇಳ್ತೀವಿ ನೋಡಿ. ಇಂದಿರಾನಗರದ ಬ್ಯೂಟಿ ಸಲೂನ್ ಮಾಲೀಕರೊಬ್ಬರಿಗೆ ಹನಿ ಟ್ರ್ಯಾಪ್ ಮಾಡಿಕೊಂಡು ದುಡ್ಡಿಗಾಗಿ ಬೇಡಿಕೆ ಇಟ್ಟಿರುವ ಆರೋಪದ ಮೇಲೆ ಅವರನ್ನು ಬಂಧಿಸಲು ಪೊಲೀಸರು ಪ್ರಯತ್ನಿಸಿದ್ದಾರೆ. ಅಷ್ಟೇ ಅಲ್ಲದೆ ಹನಿ ಟ್ರ್ಯಾಪ್ಗಾಗಿ ಅವರು ಗ್ಯಾಂಗ್ ಒಂದನ್ನು ರಚಿಸಿಕೊಂಡಿದ್ದು ಇಡೀ ಗ್ಯಾಂಗಿನ ಮೇಲೆ ಪ್ರಕರಣ ದಾಖಲಿಸಲಾಗಿದೆ. ಇಂದಿರಾನಗರದ ಬ್ಯೂಟಿ ಪಾರ್ಲರ್ ಒಂದರ ಮಾಲೀಕನನ್ನು ಹನಿ ಟ್ರ್ಯಾಪ್ಗೆ ಒಳಪಡಿಸಿ ಅವನಿಂದ ಲಕ್ಷ ಹಣಕ್ಕೆ ಬೇಡಿಕೆ ಇಟ್ಟು ಸುಲಿಗೆ ಮಾಡಿದ ಆರೋಪ ಇವರ ಮೇಲಿದೆ. ಆ ಹಿನ್ನೆಲೆಯಲ್ಲಿ ಖಾಸಗಿ ಸುದ್ದಿವಾಹಿನಿಯ ಸಿಇಒ ತಾನು ಅಂತ ಹೇಳ್ಕೊಂಡು ತಿರುಗಾಡ್ತಿದ್ದ ರಾಜನಕುಂಟೆಯ ವೆಂಕಟೇಶ್ ಹಾಗೂ ನಿರೂಪಕಿ ದಿವ್ಯ ವಸಂತ ವಿರುದ್ಧ ಪ್ರಕರಣ ದಾಖಲಾಗಿದೆ. ಇದೇ ಕಾರಣಕ್ಕೆ ದಿವ್ಯಾ ಮನೆ ಮೇಲೆ ಪೊಲೀಸರು ದಾಳಿ ನಡೆಸಿದಾಗ ಹಲವಾರು ದಾಖಲೆಗಳನ್ನು ವಶಪಡಿಸಿಕೊಂಡಿದ್ದಾರೆ ಪೊಲೀಸರು. ಇದೀಗ ದಿವ್ಯ ವಸಂತಳ ಹುಡುಕಾಟವನ್ನು ನಡೆಸುತ್ತಿದ್ದಾರೆ. ಪೊಲೀಸರ ದಾಳಿಯ ಮುನ್ಸೂಚನೆ ದಿವ್ಯಳಿಗೆ ಫಸ್ಟೇ ಸಿಕ್ಕಿತ್ತು ಅಂತ ಕಾಣುತ್ತೆ. ಹಾಗಾಗಿ ಆಕೆ ಪೊಲೀಸರು ಬರುವ ಮುನ್ನವೇ ಮನೆಯಲ್ಲಿ ತನ್ನ ಕ್ಯಾಮೆರಾ ಹಾಗೂ ಮತ್ತಿತರ ವಿದ್ಯುನ್ಮಾನ ಉಪಕರಣಗಳನ್ನು ಎತ್ಕೊಂಡು ತಮ್ಮ ಕಾರಿನಲ್ಲಿ ಮನೆಯಿಂದ ಕಾಲ್ಕಿತ್ತಿದ್ದರು ಎಂದು ಹೇಳಲಾಗ್ತಿದೆ. ಅತ್ತ ಪೊಲೀಸರು ಮನೆಯನ್ನು ಶೋಧಿಸಿ ಅಲ್ಲಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಿಕ್ಕಿರುವ ದಾಖಲೆಗಳನ್ನು ಸೀಸ್ ಮಾಡಿಕೊಂಡು ಕೊಂಡೊಯ್ದಿದ್ದಾರೆ ಎಂದು ಹೇಳಲಾಗಿದೆ. ಈಗ ಆಕೆಯ ಪತ್ತೆಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ. ಆಕೆಯ ಜೊತೆಗೆ ಸಚಿನ್ ಹಾಗೂ ಆಕಾಶ್ ಎಂಬ ಮತ್ತಿಬ್ಬರು ಆರೋಪಿಗಳ ಪತ್ತೆಗೂ ಪೊಲೀಸರು ಕಾರ್ಯಾಚರಣೆ ನಡೆಸಿದ್ದಾರೆ. ಈ ಬ್ಲ್ಯಾಕ್ ಮೇಲ್ ಟೀಮ್ನ ಪೈಕಿ ಸಿಕ್ಕಿಬಿದ್ದವರಂದ್ರೆ ರಾಜನಕುಂಟೆಯ ವೆಂಕಟೇಶ. ಇತ್ತೀಚೆಗೆ ಇಂದಿರಾನಗರದಲ್ಲಿರುವ ಬ್ಯೂಟಿ ಪಾರ್ಲರ್ ಒಂದರ ಮಾಲೀಕನನ್ನು ಉಪಾಯ ಮಾಡಿ ಹನಿ ಟ್ರ್ಯಾಪ್ಗೆ ಒಳಪಡಿಸಲು ಸಂಚು ಮಾಡಿದ್ರು. ಆದರೆ ಅದ್ಯಾಕೋ ವರ್ಕೌಟ್ ಆಗದ ಕಾರಣ ನಿಮ್ಮ ಪಾರ್ಲರ್ನಲ್ಲಿ ವೇಶ್ಯಾವಾಟಿಕೆ ನಡೆಯುತ್ತಿದೆ ಎಂದು ಆರೋಪಿಸಿ ಅವರನ್ನು ಬೆದರಿಸಿ ಹಣ ಸುಲಿಗೆ ಮಾಡಲು ಮುಂದಾಗಿದ್ದಾರೆ. ಈ ಬಗ್ಗೆ ಬ್ಯೂಟಿ ಪಾರ್ಲರ್ ಮಾಲೀಕರು ಪೊಲೀಸರಿಗೆ ದೂರು ನೀಡಿದ್ದು, ಆ ಹಿನ್ನೆಲೆಯಲ್ಲಿ ದಿವ್ಯಾ ಹಾಗೂ ಅವರ ತಂಡದ ವಿರುದ್ಧ ಪೊಲೀಸರು ಕಾರ್ಯಾಚರಣೆಗೆ ಇಳಿದಿದ್ರು. ಹನಿ ಟ್ರ್ಯಾಪ್ಗಾಗಿ ನಿರೂಪಕಿ ದಿವ್ಯ ವಸಂತ ಅಂಡ್ ಟೀಮ್ ವಾಟ್ಸಪ್ ಗ್ರೂಪ್ ಒಂದನ್ನು ಕೂಡ ರಚಿಸಿಕೊಂಡಿದ್ರು. ಅದರಲ್ಲಿ ಈ ಆರೋಪಿಗಳೆಲ್ಲರೂ ತಾವು ಮುಂದೆ ಮಾಡಬೇಕಾದ ಕೆಲಸದ ಬಗ್ಗೆ ಚರ್ಚೆ ನಡೆಸ್ತಿದ್ರಂತೆ. ಅಲ್ಲೇ ದಿವ್ಯಾ ಮತ್ತು ವೆಂಕಟೇಶ್ ಸೇರಿದಂತೆ ಮತ್ತಿತರರು ಮುಂದೆ ಮಾಡಬೇಕಾಗಿದ್ದಂಥ ವಸೂಲಿ ಕಾರ್ಯಾಚರಣೆ ಬಗ್ಗೆ ಚರ್ಚೆ ಮಾಡ್ತಿದ್ರಂತೆ. ತನ್ನ ಗುಂಪಿಗೆ ಮಾರ್ಗಸೂಚನೆಗಳನ್ನು ನೀಡ್ತಿದ್ರು ಎಂದು ಹೇಳಲಾಗಿದೆ. ಸಂತ್ರಸ್ತರಿಂದ 50ರಿಂದ 1 ಲಕ್ಷದವರೆಗೆ ಆನ್ಲೈನ್ ಮೂಲಕವೇ ಹಣ ಪಡೆದುಕೊಳ್ತಿದ್ರು ಎಂದು ಹೇಳಲಾಗಿದೆ. ಐಷಾರಾಮಿ ಜೀವನಕ್ಕೆ ಮಾರುವಾಗಿದ್ದ ರಾಜನಕುಂಟೆಯ ವೆಂಕಟೇಶ, ದಿವ್ಯಾ ಹಾಗೂ ಅವರ ತಂಡ ಇಂತಹ ಬ್ಲ್ಯಾಕ್ ಮೇಲ್ ಕೆಲಸದಲ್ಲೇ ಸದಾ ಮುಳುಗಿರುತ್ತಿದ್ರು. ಇದೀಗ ಸಿಕ್ಕಿಬಿದ್ದಿರುವುದು ಇಡೀ ರಾಜ್ಯವೇ ಖುಷಿ ಪಡುವ ಸುದ್ದಿಯಾಗಿದೆ. ಸ್ನೇಹಿತರೆ, ಈ ಸುದ್ದಿ ಸಂಬಂಧಪಟ್ಟ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು. TV12 ಕನ್ನಡ
ಇದು ಕನ್ನಡಿಗರ ಧ್ವನಿ.